ಇವತ್ತಿನ ದಿನ ನಾನು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಅದಕ್ಕೆ ಒಂದು 7 ಟಿಪ್ಸ್ ಅನ್ನ ನಿಮ್ಗೆ ಹೇಳ್ತೇನೆ. ಯಾಕೆಂದ್ರೆ ಲಾಸ್ಟ್ ನನ್ನ ಡಯಟ್ ವಿಡಿಯೋದಲ್ಲಿ ನಾನು ಕಾನ್ಸ್ಟಿಪೇಷನ್ ಬಗ್ಗೆ ಹೇಳಿದಾಗ ಕೆಲವು ಜನ ನೀವು ಕಮೆಂಟ್ ಮಾಡಿದ್ರ, ಹಾಗೆ ತುಂಬಾ ಜನ ಅದರಿಂದ ಸಫರ್ ಆಗ್ತೀರಾ ಅಂತ ಹೇಳಿ ಗೊತ್ತಿದೆ, ನಮಗೆ ಸಾಮಾನ್ಯವಾಗಿ ಆಗುವಂತದ್ದಲ್ವಾ. ಇದಕ್ಕೆ ಮೇನ್ 1ನೇ ಟಿಪ್ಸ್ ಅಂತ ಹೇಳಿದ್ರೆ ನಾವು ಸಾಕಷ್ಟು ನೀರನ್ನ ಕುಡಿಯೋದು. ಆಯ್ತು, ಸಾಕಷ್ಟು ನೀರನ್ನ ಕುಡಿದ್ರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಸರಿ ಆಗ್ಲಿಲ್ಲ ಅಂತ ಹೇಳಿದ್ರು. ಇನ್ನು 2ನೇ ಟಿಪ್ಸ್ ಅಂತ ಹೇಳಿದ್ರೆ, ನೀವು ಬೆಳಿಗಿನ ಹೊತ್ತು ಬಿಸಿನೀರು ಕುಡಿತೀರಲ್ವಾ, ಬಿಸಿನೀರು ಕುಡಿಯುವಾಗ 1 ಚಮಚದಷ್ಟು ತುಪ್ಪವನ್ನ ಹಾಕೊಳ್ಳಿ. ಅದಕ್ಕೆ ಬಿಸಿ ನೀರಿಗೆ ತುಪ್ಪ 1 ಚಮಚದಷ್ಟು ತುಪ್ಪವನ್ನ ಒಂದು ಅಥವಾ ಅರ್ಧ ಚಮಚದಷ್ಟು ಆದ್ರೂ ಸಾಕು, ತುಪ್ಪವನ್ನ ಹಾಕಿ ಕುಡೀರಿ. ಈ ರೀತಿ ಬೆಳಿಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ. ನಿಮ್ಗೆ ತುಂಬಾ ಹೇಗಿದೆ, ಸಿವಿಯರ್ ಆಗಿದೆಯಾ ನಿಮ್ಮ ಕಾನ್ಸ್ಟಿಪೇಷನ್, ತುಂಬಾನೇ ಕಷ್ಟ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಹೊತ್ತು ಅರ್ಧ ಚಮಚ ತುಪ್ಪ ಹಾಕಿ ಬಿಸಿ ನೀರನ್ನು ಹೇಳಿದ್ರೆ, ಮೆಂತೆ ಕಾಳಿದೆ ಅಲ್ವಾ, ಮೆಂತೆಯನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ತಿನ್ನೋದ್ರಿಂದ ಮೆಂತೆ ತುಂಬಾನೇ ಒಳ್ಳೇದು, ಕಾನ್ಸ್ಟಿಪೇಷನ್ಗೆ ಕೂಡ ಒಳ್ಳೇದು. ಅದೇ ರೀತಿ ಮೆಂತೆ ಕಾಳು ವೆಯ್ಟ್ ಲಾಸಿಗೆ ಕೂಡ ಒಳ್ಳೇದು. ಅದೇ ರೀತಿ ಶುಗರ್ ಇದ್ದವರಿಗೆ ಕೂಡ ತುಂಬಾನೇ ಒಳ್ಳೇದು. ರಾತ್ರಿ ನೀವು ಅದನ್ನ ನೀರಲ್ಲಿ ನೆನೆಸಿ ಅಥವಾ ಮಜ್ಜಿಗೆಯಲ್ಲಿ ನೆನೆಸಿದ್ದು ಆಗ್ಬೋದು, ಮರುದಿವಸ ಅದನ್ನ ಕುಡಿಬೇಕು. ಮೆಂತೆಯನ್ನ ಜಗ್ದು ತಿನ್ಬೇಕು. ನೆನೆಸಿದ್ದು ಮೆಂತೆ ಕಹಿ ಇರೋದಿಲ್ಲ, ತಿನ್ಬೋದು. ಹಾಗೆ ಮೆಂತೆಯನ್ನ ಮೊಳಕೆ ಬರಿಸಿ ಕೂಡ ನಾವು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಇದು ಕೂಡ ತುಂಬಾನೇ ಹೆಲ್ದಿ, ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೇದು. ಇದು ಒಂದು ಟಿಪ್ಸ್. ಹಾಗೆ ನಾನಿಲ್ಲಿ ಇವತ್ತು ಕಾನ್ಸ್ಟಿಪೇಷನ್ ಗೆ ಹೇಳ್ತಾ ಇದ್ದೇನೆ, ಮೆಂತೆಯನ್ನ ನೆನೆಸಿಬಿಟ್ಟು ಮಾರ್ದಿವಸ ಬೆಳಿಗ್ಗೆ ತಿನ್ಬೋದು. ಇನ್ನೊಂದು ಟಿಪ್ ಅಂತ ಹೇಳಿದ್ರೆ ಒಣ ದ್ರಾಕ್ಷೆಯನ್ನು ಕೂಡ ನೀವು ನೈಟ್ ನೆನೆಸಿಬಿಟ್ಟು ಮರುದಿವಸ ಆ ನೆನೆಸಿದ ನೀರು ಕೂಡ ದ್ರಾಕ್ಷಿ ಸಮೇತ ನೀವು ಕುಡಿಯಿತು ಅಂತಾದ್ರೆ ನಿಮ್ಗೆ ಒಂದು ಕಂಟಿನ್ಯೂಸ್ ಆಗಿ ಮಾಡಿ 1 ವಾರ ಮಾಡಿ ಕಾನ್ಸ್ಟಿಪೇಷನ್ ಖಂಡಿತ ಸರಿ ಆಗ್ತದೆ. ಮತ್ತೆ ನೀವು ಬಿಸಿ ನೀರನ್ನ ಆಗಾಗ ಕುಡಿತಾ ಇರಿ. ನಿಮ್ಗೆ ಸಿವಿಯರ್ ಇದ್ರೆ ಮಾತ್ರ, ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲವೆಲ್ಲ ಈ ಟಿಪ್ಸ್ ಅನ್ನ ಫಾಲೋ ಮಾಡುವಾಗ ಸರಿ ಆಗ್ತದೆ. ಸಿವಿಯರ್ ಇದೆ ಅಂತ ಹೇಳಿದ್ರೆ ನೀವು ಆಗಾಗ ನೀವು ನೀರು ಕುಡಿತಾ ಇರುವಾಗ ಎಲ್ಲ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಎಲ್ಲ ಆಗಾಗ ಬಿಸಿ ಬಿಸಿ ನೀರನ್ನೇ ಕುಡಿತಾ ಇರಿ. ಇದು ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಅಂತ ಹೇಳಿದ್ರೆ ಚಿಯಾ ಸೀಡ್ಸ್ ಅಥವಾ ಕಸ್ಕಸೆ ಅಂತ ಹೇಳ್ತಾರಲ್ಲ, ಮತ್ತೊಂದು ಜ್ಯೂಸಿಗೆಲ್ಲ ಯೂಸ್ ಮಾಡ್ತಾರೆ. ಕಸ್ಕಸೆಯನ್ನ ನೀರಲ್ಲಿ ನೆನೆಸಿಬಿಟ್ಟು ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಕುಡಿಯುವಂಥದ್ದು. ಇದು ಕಾನ್ಸ್ಟಿಪೇಷನ್ಗೆ ತುಂಬಾನೇ ಒಳ್ಳೇದು. ಬೆಳಿಗ್ಗೆ ಸಂಜೆ ಸ್ವಲ್ಪ ಸ್ವಲ್ಪ ಕುಡಿಬಹುದು ಅಥವಾ ದಿನಕ್ಕೆ 1 ಬಾರಿ ಕುಡಿಬಹುದು. ನಿಮ್ಮ ಕಾನ್ಸ್ಟಿಪೇಷನ್ ಯಾವ ರೀತಿ ಇದೆ ಅಂತ ಅಂದ್ಕೊಂಡು ಈ ಮೆಡಿಸಿನ್ ಅನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬಹುದು. ಸಿವಿಯರ್ ಆಗಿದೆ ಅಂತ ಹೇಳಿದ್ರೆ ದಿನಕ್ಕೆ 2 ಬಾರಿ ಯೂಸ್ ಮಾಡಬಹುದು. ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ದಿನಕ್ಕೊಮ್ಮೆ ಕುಡಿದ್ರೆ ಸಾಕು. ಬಿಸಿ ನೀರು ಮಾತ್ರ ನೀವು ಪದೇ ಪದೇ ಕುಡಿತಾ ಇದ್ರೆ ತುಂಬಾನೇ ಒಳ್ಳೇದು. ಇನ್ನೊಂದು ಹಣ್ಣು, ಬಾಳೆಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು. ಊಟ ಆದ ನಂತರ 1 ಬಾಳೆಹಣ್ಣು ತಿನ್ನಿ, ಅಥವಾ ವೆಯ್ಟ್ ಗೇನ್ ಆಗ್ತದೆ ಅಂತ ಇದ್ರೆ ಪಪ್ಪಾಯ ತಿನ್ನಿ. ಇದು ಕಾನ್ಸ್ಟಿಪೇಷನ್ಗೆ ಕಡಿಮೆ ಆಗ್ಲಿಕ್ಕೆ ತುಂಬಾ ಒಳ್ಳೇದು. ಪಪ್ಪಾಯ ಬೆಸ್ಟ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಅಲ್ಲಿ ಇದ್ದವರು ಪಪ್ಪಾಯನೇ ತಿನ್ಬೋದು ಕಾನ್ಸ್ಟಿಪೇಷನ್ ಇದ್ರೆ. ಹಾಗೆ ಮಾಮೂಲಿಯಾಗಿ ಇರುವವರು ಬಾಳೆಹಣ್ಣು ಕೂಡ ತಿನ್ಬಹುದು. ಬಾಳೆಹಣ್ಣು ಕೂಡ ಕಾನ್ಸ್ಟಿಪೇಷನ್ ಅನ್ನ ಕಡಿಮೆ ಆಗ್ತದೆ. ಇವಿಷ್ಟು ಕಾನ್ಸ್ಟಿಪೇಷನ್ಗೆ ಇರುವಂತಹ ಟಿಪ್. ಇವತ್ತಿನ ವಿಡಿಯೋ ಇಷ್ಟು 7 ಟಿಪ್ಸ್ ಗಳನ್ನ ನಿಮ್ಗೆ ಹೇಳಿದ್ದೇನೆ. ಇವಿಷ್ಟನ್ನ ಮಾಡಿ ನಿಮ್ಗೆ ಕಾನ್ಸ್ಟಿಪೇಷನ್ ಖಂಡಿತ ಸರಿ ಆಗ್ತದೆ. ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಲೈಕ್ ಮಾಡಿ. ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡೋದಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.